ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನ್ನ ತಂಗಿ ಪೂಜಾಳ ಮದುವೆಯ ಕುರಿತು ಇಂಟ್ರೆಸ್ಟಿಂಗ್ ಎಪಿಸೋಡ್ ಸಾಗ್ತಾ ಇದೆ. ಒಂದು ಕಡೆ ಪೂಜಾಳ ಮದುವೆ ಮಾಡಲು ಭಾಗ್ಯ ಎಲ್ಲದ ಕಷ್ಟಪಡ್ತಾ ಇದ್ರೆ, ಮತ್ತೊಂದೆಡೆ ತಾಂಡವ್ ಮದುವೆ ವಿಚಾರದಲ್ಲಿ ಹುಳಿ ಹಿಂಡ್ತಾ ಇದ್ದಾನೆ. ಕಿಶನ್ ಒಳ್ಳೆಯವನ ಅಥವಾ ಕೆಟ್ಟವನ, ಪೂಜಾಳಿಗೆ ಸರಿಯಾದ ಜೋಡಿಯ ಎಂಬುದನ್ನು ತಿಳಿಯಲು ಸ್ವತಃ ಕುಸುಮಾ ಅವರೇ ಕಿಶನ್ ನಡೆಸುತ್ತಿರುವ ಜಿಮ್ಗೆ ಹೋಗಿ ಪರಿಶೀಲಿಸುತ್ತಿದ್ದಾಳೆ. ಇಲ್ಲಿ ಕಿಶನ್ ನಡವಳಿಕೆ ಕುಸುಮಾಗೆ ತುಂಬಾ ಇಷ್ಟವಾಗಿದೆ. ಕಿಶನ್ ತೋರಿದ ಕಾಳಜಿಗೆ ಕುಸುಮಾ ಖುಷಿಯಾಗಿದ್ದಾಳೆ. ಇದೆಲ್ಲವನ್ನ ಮನೆಗೆ ಬಂದು ಭಾಗ್ಯ ಬಳಿಯೂ ಹೇಳಿಕೊಂಡಿದ್ದಾಳೆ. ಕುಸುಮಾ ಮಾತು ಕೇಳಿ ಭಾಗ್ಯಗೂ ಖುಷಿಯಾಗುತ್ತೆ. ಬಳಿಕ ಕುಸುಮಾ ಮತ್ತು ಭಾಗ್ಯ ಕಿಶನ್ ವಿಚಾರವನ್ನ ಪೂಜಾ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನೀವು ತೋರಿಸುವ ಹುಡುಗನನ್ನೇ ಮದುವೆ ಆಗುವುದಾಗಿ ಪೂಜಾ ಹೇಳಿದ್ದರಿಂದ ಕಿಶನ್ ನಿನಗೆ ಹೇಳಿ ಮಾಡಿಸಿದ ಜೋಡಿ ಎಂದಿದ್ದಾರೆ. ಇವರಿಬ್ಬರ ಮಾತಿಗೆ ಪೂಜಾ ಸಹ ಖುಷಿಯಾಗಿದ್ದಾಳೆ. ಹೀಗಿರುವಾಗ ಆತ ತಾಂಡವ್ ಶ್ರೇಷ್ಠ ಈ ಸಂಬಂಧವನ್ನ ಹಾಳು ಮಾಡಲು ಮಾಸ್ಟರ್ ಪ್ಲಾನ್ ತಯಾರಿಸಿದ್ದಾರೆ. ಕಿಶನ್ ಅನ್ನ ಕೆಟ್ಟದಾಗಿ ಬಿಂಬಿಸುವ ನಿಟ್ಟಿನಲ್ಲಿ ತಾಂಡವ್ ಹೊಸ ತಂತ್ರ ಮಾಡಿದ್ದಾನೆ. ಇದಕ್ಕೆ ಶ್ರೇಷ್ಠ ಕೂಡ ಕೈ ಜೋಡಿಸಿದ್ದಾಳೆ. ಹೇಗಾದ್ರೂ ಮಾಡಿ ಪೂಜಾ ಮದುವೆ ನಿಲ್ಲಿಸಬೇಕೆಂದು ಸುನಂದಾನ ಟಾರ್ಗೆಟ್ ಮಾಡಿದ್ದಾರೆ. ತಾಂಡವ್ ನೇರವಾಗಿ ಸುನಂದಾಗೆ ಕಾಲ್ ಮಾಡಿ, ಕಿಶನ್ ಹೇಗೆ ಅವನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ದೇನೆ, ಅವನಂತ ನಾಲಾಯಕಿ ಭೂಮಿ ಮೇಲೆ ಸಿಗಲ್ಲ, ಎಷ್ಟು ಕೆಟ್ಟವನು ಎಂದು ಇಲ್ಲ ಸಲ್ಲತನ್ನ ಹೇಳಿ ಫೋನ್ ಕಟ್ ಮಾಡಿದ್ದಾನೆ ತಾಂಡವ್. ಇನ್ನೊಂದು ಕಡೆ ಕಿಶನ್ ಜೊತೆ ಮಾತನಾಡಲು ಭಾಗ್ಯ ಕುಸುಮಾ ಹೊರಟಿದ್ದಾರೆ. ಸುನಂದ ಸಹ ಅದೇ ಕಿಶನ್ನ ಭೇಟಿಯಾಗಲು ಹೊರಟು ನಿಂತಿದ್ದಾಳೆ. ಪೂಜಾಳ ಬಗ್ಗೆ ನನಗೂ ಜವಾಬ್ದಾರಿ ಇದೆ ಎಂದಿದ್ದಾಳೆ. ಕಿಶನ್ನ ನಿಜ ಮುಖ ತೋರಿಸುತ್ತೇನೆ ಎಂದು ಅತ್ತೆ ಸುನಂದ ಅವರನ್ನು ಕರೆಸಿಕೊಂಡ ತಾಂಡವ್ ಹುಡುಗಿಯೊಬ್ಬಳನ್ನ ಚೂ ಬಿಟ್ಟಿದ್ದಾನೆ. ಆ ಹುಡುಗಿ ಕಿಶನ್ ಬಳಿ ಡ್ರಾಪ್ ಕೇಳುವ ನೆಪದಲ್ಲಿ ಆತನ ಬೈಕ್ ಏರಿದ್ದಾಳೆ. ಕಿಶನ್ನ ಇನ್ನೊಂದು ಮುಖ ನೋಡಿದ್ರಲ್ಲ, ಈ ತರದ ಶೋಕಿ ಮಾಡ್ತಾನೆ ಎಂದೆಲ್ಲ ಸುನಂದ ತಲೆಗೆ ತುಂಬಿಸಿದ್ದಾನೆ. ಆ ಹುಡುಗಿಯನ್ನ ಕಳುಹಿಸಿದ್ದೇ ತಾಂಡವ್. ಬೈಕ್ ಏರಿದ ಬಳಿಕ ಆ ಹುಡುಗಿ ಕಿಶನ್ನ ಆತನನ್ನು ಅಪ್ಪಿಕೊಂಡಿದ್ದಾಳೆ. ಇದು ಕಿಶನ್ಗೆ ಇರಿಸು ಮುರಿಸು ಉಂಟು ಮಾಡುತ್ತದೆ. ಆದರೆ ಈ ಘಟನೆ ನಡೆಯುವುದನ್ನು ಕುಸುಮಾ ಮತ್ತು ಭಾಗ್ಯ ಕೂಡ ನೋಡ್ತಾರೆ. ಕಿಶನ್ ಜೊತೆಗಿನ ಹುಡುಗಿಯು ಅವರಿಬ್ಬರ ಕಣ್ಣಿಗೆ ಬಿದ್ದಿದ್ದಾಳೆ. ಮೊದಲಿಗೆ ಕಿಶನ್ ಇಂಥ ಕೆಲಸ ಮಾಡ್ತಿದ್ದಾನ ಎಂದು ಅನಿಸಿದ್ರು, ಅದಾದ ಮೇಲೆ ಅದೇ ಹುಡುಗಿಗೆ ಕಿಶನ್ ಬೈಕ್ ನಿಲ್ಲಿಸಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾನೆ. ಇದೆಲ್ಲವನ್ನೂ ಅಲ್ಲೇ ಹತ್ತಿರದಲ್ಲಿ ನಿಂತು ಭಾಗ್ಯ ಮತ್ತು ಕುಸುಮಾ ನೋಡಿದ್ದಾರೆ. ಕಿಶನ್ ಈ ನಡವಳಿಕೆಯಿಂದ ಭಾಗ್ಯ ಹಾಗೂ ಕುಸುಮಾಗೆ ಗೌರವ ಮತ್ತಷ್ಟು ಹೆಚ್ಚಾಗಿದೆ. ಸದ್ಯ ಭಾಗ್ಯ ಕುಸುಮಾಗೆ ನಿಜಾಂಶ ಏನು ಎಂಬುದು ಗೊತ್ತಾಗಿದೆ. ಆದ್ರೆ ಸುನಂದ ತಾಂಡವ್ ಹೇಳಿದ ಎಲ್ಲ ಸುಳ್ಳನ್ನು ನಂಬಿದ್ದಾಳೆ. ಈ ಮದುವೆ ನಡೆಯಲೇಬಾರದು ಅಳಿಯಂದ್ರೆ ಎಂದು ಹೇಳಿದ್ದಾಳೆ. ಈ ಮೂಲಕ ಮುಂಬರುವ ಎಪಿಸೋಡ್ ಸಾಕಷ್ಟು ಕುತೂಹಲ ಕೆಳಿಸಿದ್ದು, ಪೂಜಾ ಕಿಶನ್ ಮದುವೆ ನಡೆಯುತ್ತಾ ಎಂದು ನೋಡಬೇಕಿದೆ.